ಪ್ರಾಚೀನ ಶಾಸನಗಳಲ್ಲಿ ಒಂದಾಗಿರುವ ವಡ್ಡಾರಾಧನೆ ಕೃತಿ ಶಿವಕೋಟ್ಯಾಚಾರ್ಯ ಬರೆದಿರುವನೆಂದು ನಂಬಲಾಗಿರುವ ಜೈನ ಧಾರ್ಮಿಕ ನೂಪಿ ಕಥೆಗಳ ಸಂಗ್ರಹ. ಇದು 920ರಲ್ಲಿ ರಚನೆ ಆಗಿರಬಹುದೆಂದು ಅಭಿಪ್ರಾಯಪಡಲಾಗಿದೆ. ಇದು ನಮಗೆ ಪಂಪ ಪೂರ್ವ ಯುಗದಲ್ಲಿ ದೊರೆತಿರುವ ಕನ್ನಡದ ಮೊದಲ ಗದ್ಯ ಕೃತಿಯಾಗಿದೆ. ಈ ಕೃತಿಯಲ್ಲಿ 19 ಜೈನ ಕಥೆಗಳು ನಿರೂಪಿತವಾಗಿದ್ದು, ಇದಕ್ಕೂ ಹರಿಶೇಷನ ಕಥಾಕೋಶ ಮೂಲ ಆಕಾರ ಎಂಬುದಾಗಿ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಇಲ್ಲಿ ಬರುವ ಕಥೆಗಳು ಜೈನ ತತ್ವ ಅನುಗುಣವಾಗಿ ತಪವನ್ನಾಚರಿಸಿ ಸದ್ಗತಿಯನ್ನು ಪಡೆದುಕೊಂಡು ಮಹತ್ವರಾದದ್ದು ಹಾಗೂ ಜೀವಿಯ ಪೂರ್ವೋತ್ತರ ಭಾವಾವಳಿಯ ಕಥೆಗಳು ನಿರೂಪಿತವಾಗಿವೆ. ವಡ್ಡಾರಾಧನೆ ಬದುಕಿನ ಭಯಂಕರತೆಯನ್ನು ಚಿತ್ರಿಸಿ ಓದುಗನ ಮುಕ್ತಿಯ ಮಾರ್ಗವನ್ನು ಹಿಡಿಯುವಂತೆ ಪ್ರಚೋದಿಸುವ ವೈರಾಗ್ಯ ಬೋಧನೆಯ ಉದ್ದೇಶವನ್ನು ಹೊಂದಿದೆ. ಕಥೆಯ ಮನೋಹರ ಮುಖವಾಡದಲ್ಲಿ ಧರ್ಮ ಬೋಧನೆಯ ಉದ್ದೇಶ ಅಡಗಿದೆ. ಸಾಹಿತ್ಯದ ಸಿಹಿ ಆವರಣದಲ್ಲಿ ಧರ್ಮದ ಔಷಧಿ ಓದುಗರ ಅಂತರಂಗಕ್ಕೆ ತಿಳಿಯುವಂತೆ ಮಾಡಿದ್ದಾನೆ. ಅಂತೂ ಕನ್ನಡ ಸಾಹಿತ್ಯ ಚರಿತ್ರೆಯ ದೃಷ್ಟಿಯಿಂದ ಸಣ್ಣ ಕಥೆಗಳ ಸಂಕಲನ, ಜೈನ ಧಾರ್ಮಿಕ ಗ್ರಂಥಗಳ ಸಂಕಲನ, ಆದಿಯ ಗದ್ಯ ಗ್ರಂಥ, ದೇಶೀಯ ಬಳಕೆಯ ಮಹತ್ವ ಈ ಎಲ್ಲ ದೃಷ್ಟಿಯಿಂದ ಪೂರ್ವದ ಹಳೆಗನ್ನಡದ ಭಾಷಾ ಸ್ವರೂಪವನ್ನು ಪರಿಚಯ ಮಾಡಿಕೊಟ್ಟಿರುವ ಗ್ರಂಥವಾಗಿ ವಿಶಿಷ್ಟ ಸ್ಥಾನವನ್ನು ಪಡೆಯುತ್ತದೆ.